ನೀವು ಪ್ರತಿದಿನ ಮಲ ವಿಸರ್ಜನೆ ಮಾಡ್ತಾ ಇದ್ದೀರಾ ಅಥವಾ 2-3 ದಿನಕ್ಕೊಮ್ಮೆ ಮಾತ್ರ ಮಲ ವಿಸರ್ಜನೆಗೆ ಹೋಗ್ತಾ ಇದ್ದೀರಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಯುರ್ವೇದ ವೈದ್ಯ ಮತ್ತು ನೀವು ನೋಡುತ್ತಿರುವುದು ಡಾಕ್ಟರ್ ಆಯು ಕೇರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಬಹಳಷ್ಟು ಜನರಿಗೆ ಸಾಮಾನ್ಯ ಎನಿಸುವ ಸಮಸ್ಯೆ ಇದು. ಆದರೆ ಇದು ದೇಹದ ಒಳಗೆ ಅಸಮತೋಲನದ ಸೂಚನೆ. ಪ್ರತಿದಿನ ಸರಿಯಾಗಿ ಮಲ ವಿಸರ್ಜನೆ ಆಗದಿದ್ದರೆ ದೇಹದಲ್ಲಿ ವಿಷ ಪದಾರ್ಥಗಳು ಸಂಗ್ರಹವಾಗುತ್ತೆ. ಹಾಗಾದರೆ ಮಲಬದ್ಧತೆ ಅಂದರೆ ಏನು? ಮಲ ಕಠಿಣವಾಗುವುದು, ಕಡಿಮೆ ಮಲ ವಿಸರ್ಜನೆ ಆಗುವುದು ಅಥವಾ ಸಂಪೂರ್ಣವಾಗಿ ಹೊಟ್ಟೆ ಖಾಲಿಯಾಗದ ಅನುಭವ. ಆಯುರ್ವೇದ ಪ್ರಕಾರ ಇದು ಮುಖ್ಯವಾಗಿ ವಾತದೋಷದಿಂದ ಆಗುವ ಸಮಸ್ಯೆ. ವಾತ ಹೆಚ್ಚಾದರೆ ದೇಹ ಒಣಗುತ್ತೆ, ದೇಹ ಒಣಗಿದ್ರೆ ಮಲ ಕಠಿಣವಾಗುತ್ತೆ. ಮತ್ತೊಂದು ಮುಖ್ಯ ಕಾರಣ ಅಂದರೆ ಜಾಠರ ಅಗ್ನಿ ದುರ್ಬಲವಾಗುವುದು. ಅಗ್ನಿ ಸರಿಯಾಗಿ ಕೆಲಸ ಮಾಡದಿದ್ದರೆ ಆಹಾರ ಜೀರ್ಣ ಆಗೋದಿಲ್ಲ. ಆಹಾರ ಜೀರ್ಣ ಆಗದಾಗ ಮಲಬದ್ಧತೆ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಮಲಬದ್ಧತೆಗೆ ಕಾರಣ ಏನು ಅಂತ ನೋಡೋದಾದರೆ, ಮೊದಲನೆಯಾಗಿ ಆಹಾರದಲ್ಲಿ ನಾರಿನ ಅಂಶ ಕಡಿಮೆ ಇರುವುದು, ಒಣ ಪದಾರ್ಥ ಸೇವಿಸುವುದರಿಂದ, ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದು, ಮಲವಿಸರ್ಜನೆಯನ್ನು ತಡೆಯುವುದರಿಂದ, ಜೀರ್ಣಿಸಲು ಕಷ್ಟಕರವಾದ ಆಹಾರ ಸೇವನೆಯಿಂದ, ಕರಿದ ಪದಾರ್ಥಗಳ ಸೇವನೆ, ಹಾಗೆ ವೃದ್ಧಾಪ್ಯದಲ್ಲೂ ಕೂಡ ಮಲಬದ್ಧತೆ ನಾವು ನೋಡ್ಬೋದು. ಇವೆಲ್ಲವೂ ಕೂಡ ಮಲಬದ್ಧತೆಗೆ ಕಾರಣಗಳು. ಇನ್ನು ಮಲಬದ್ಧತೆಯ ಲಕ್ಷಣಗಳು ಯಾವುದು ಅಂತ ನೋಡೋದಾದರೆ, ಶರೀರಭಾರ, ತಲೆನೋವು, ಬಾಯಿ ದುರ್ವಾಸನೆ, ನೆಗಡಿ, ದಮ್ಮು, ಮಲವಿಸರ್ಜನೆಯಲ್ಲಿ ತೊಂದರೆ, ಪಕ್ಕೆಗಳಲ್ಲಿ ನೋವು, ಸೊಂಟ ನೋವು, ಹೊಟ್ಟೆ ನೋವು, ಮಲವಿಸರ್ಜನೆ ಕ್ರಮಬದ್ಧವಾಗಿ ಆಗದಿರುವುದು, ಚರ್ಮದ ಸಮಸ್ಯೆಗಳು, ಇವೆಲ್ಲವೂ ನಾವು ಮಲಬದ್ಧತೆಯ ಲಕ್ಷಣಗಳೆಂದು ಪರಿಗಣಿಸಬಹುದು. ಮಲಬದ್ಧತೆ ಎಂಬ ಸಮಸ್ಯೆಯಿಂದ ಹೊರಬರಲು ನಾವು ಯಾವ ರೀತಿಯ ಮನೆಮದ್ದನ್ನು ಮಾಡ್ಬೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಎಟ್ ಡಾಕ್ಟರ್ ಆಯು ಕೇರ್ ಟಾಕ್ಸ್.